ನನ್ನ ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನವು ನೆಹರೂರವರನ್ನು ನೆನೆಯುವ ಸುಂದರ ದಿನ. ನಿಮ್ಮ ಮುಖದಲ್ಲಿರುವ ನಗುವನ್ನು, ನಿಮ್ಮ ಕಣ್ಣಲ್ಲಿರುವ ಕನಸುಗಳನ್ನು ನೋಡುವಾಗ ಮನಸ್ಸು ತುಂಬಿ ಬರುತ್ತದೆ. ನೀವೆಲ್ಲರೂ ಈ ನಾಡಿನ ಮತ್ತು ಇಡೀ ಜಗತ್ತಿನ ಭವಿಷ್ಯ. ಪ್ರತಿಯೊಂದು ಮಗುವು ಒಂದು ಪುಟ್ಟ ಬೀಜದಂತೆ. ಈ ಬೀಜದಲ್ಲಿ ವಿಶಾಲವಾದ ಆಲದ ಮರವಾಗುವ ಸಾಮರ್ಥ್ಯ ಅಡಗಿದೆ. ನಿಮ್ಮ ಜ್ಞಾನದ ಹಸಿವು, ನಿಮ್ಮ ಕುತೂಹಲ, ನಿಮ್ಮ ಮುಗ್ಧತೆ ಇವೆಲ್ಲವೂ ನಿಮ್ಮ ಅತ್ಯಮೂಲ್ಯ ಸಂಪತ್ತು. ಈ ಗುಣಗಳನ್ನು ನೀವು ಎಂದಿಗೂ ಕಳೆದುಕೊಳ್ಳಬಾರದು. ನಾನು ನಿಮ್ಮ ಶಿಕ್ಷಕನಾಗಿ ನಿಮ್ಮ ಪೋಷಕರ ಸ್ಥಾನದಲ್ಲಿ ನಿಂತು ನಿಮಗೆ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಬದುಕಿನಲ್ಲಿ ನೀವು ಎದುರಿಸುವ ಸವಾಲುಗಳಿಗೆ ಎಂದಿಗೂ ಹೆದರಬೇಡಿ. ಅವು ನಿಮ್ಮನ್ನು ಗಟ್ಟಿಗೊಳಿಸುತ್ತವೆ. ನಿಮ್ಮ ಕನಸುಗಳನ್ನು ನನಸು ಮಾಡಲು ಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಬಾಳು ಸದಾ ನಗು, ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ. ನೀವು ಕಲಿಯುವ ಪ್ರತಿ ಪಾಠವು ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸಲಿ. ನಿಮಗಾಗಿ ನನ್ನ ಪ್ರಾರ್ಥನೆ ಇಷ್ಟೇ. ಓ ಸೃಷ್ಟಿಕರ್ತನೇ, ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಧೈರ್ಯ ಕೊಡು. ಅವರು ಯಾವುದೇ ಕಷ್ಟದಲ್ಲಿ ಎಡವಿದರೂ ಮತ್ತೊಮ್ಮೆ ಎದ್ದು ನಿಲ್ಲುವ ಶಕ್ತಿಯನ್ನು ನೀಡು. ಅವರ ಮನಸ್ಸಿನಲ್ಲಿ ಸದಾ ಪ್ರೀತಿ, ದಯೆ ಮತ್ತು ಸಹಾನುಭೂತಿ ತುಂಬಿರಲಿ. ಅವರು ತಮ್ಮ ಅರಿವಿನ ಬೆಳಕಿನಿಂದ ಇಡೀ ಸಮಾಜವನ್ನು ಬೆಳಗುವಂತಹ ಉತ್ತಮ ಪ್ರಜೆಗಳಾಗಿ ಬೆಳೆಯಲಿ. ಅವರ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ದೂರವಾಗಿ ಅವರ ಗುರಿಯನ್ನು ತಲುಪಲು ಸಹಾಯ ಮಾಡು. ನನ್ನ ಪ್ರೀತಿಯ ಮಕ್ಕಳೇ, ನೀವು ನಮ್ಮ ಭರವಸೆ ಮತ್ತು ನಮ್ಮ ಹೆಮ್ಮೆ. ನಿಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಾನು ನಿಮ್ಮೊಂದಿಗಿರುತ್ತೇನೆ. ಧೈರ್ಯವಾಗಿ ಮುನ್ನುಗ್ಗಿ. ನಿಮಗೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಖುಷಿಯಾಗಿರಿ, ಸುರಕ್ಷಿತರಾಗಿರಿ ಮತ್ತು ಸದಾ ಕಲಿಯುತ್ತಾ ಇರಿ. ಥ್ಯಾಂಕ್ ಯು.